ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ವ್ಯಾವಹಾರಿಕವಾಗಿ ನಿಮ್ಮ ಆತ್ಮಚಿಂತನೆ ಅಂತಕ್ಕಂಥದ್ದು ಬಹಳ ವಿಸ್ತಾರವಾಗಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮದೇ ಆದಂತಹ ಚಿಂತೆಯಲ್ಲಿ ನೀವು ತೊಡಗಿರ್ತೀರಿ ಅಂತ ಹೇಳಬೇಕು. ಈ ಚಿಂತೆಯಲ್ಲೇ ಕಾಲ ಕಳೆದು ಹೋಗ್ತಕ್ಕಂಥದ್ದು. ಅಂದರೆ ಇಡೀ ದಿನ ಬೇರೆ ಯಾವ ಕೆಲಸಗಳಿಗೂ ಅವಕಾಶವೇ ಆಗುವುದಿಲ್ವೇನೋ ಅನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾನೇ ಇರ್ತೀರಿ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮಧ್ಯವರ್ತಿಗಳಿಂದ ಮೋಸಕ್ಕೆ ಸಂಚು ನಡೆಯುತ್ತೆ. ನೀವು ಜಾಗ್ರತೆಯನ್ನು ವಹಿಸಿದ್ರಿ ಪರವಾಗಿಲ್ಲ, ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಹೇಳಬೇಕಾದಂಥದ್ದು. ಆಸ್ತಿಯ ವಿಚಾರಕ್ಕೆ ಹಲವಾರು ರೀತಿಯಲ್ಲಿ ಚರ್ಚೆಗಳಾಗತ್ತೆ. ಆದರೆ ನಿಮ್ಮದೇ ಆಲೋಚನೆಯಿಂದ ಯಾವ ತೀರ್ಮಾನಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ದುಶ್ಚಟಗಳಿರ್ತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ತುಂಬ ತೊಂದರೆಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ ಅಂತ ಅರ್ಥ. ಬಾಕಿ ಇರತಕ್ಕಂತಹ ಕೆಲಸದ ಬಗ್ಗೆ ಮತ್ತೆ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಆಗಲೇ ಹೇಳಿದಾಗೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಯಾವ ಕೆಲಸವೇ ಆಗಲಿ, ನೀವು ಎಷ್ಟು ಆ ಕೆಲಸವನ್ನು ಮಾಡ್ತೀರಿ, ಕಾರ್ಯರೂಪದಲ್ಲಿ ಅದು ಇರುತ್ತೆ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಯೋಚನೆಯನ್ನು ಎಷ್ಟು ಬೇಕಾದರೂ ಮಾಡಬಹುದು, ಆದರೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕಾರ್ಯವನ್ನು ನಿರೂಪಿಸಬೇಕಾದಂಥದ್ದು ಬಹಳ ಮುಖ್ಯ ಅಂತ ಅರ್ಥ. ಎಲ್ಲ ದೃಷ್ಟಿಯಿಂದ ನಿಮಗೆ ಅನುಕೂಲ ಕಂಡರೂ ಕೂಡ ಅದರ ಉಪಯೋಗ ಆಗಲಿ ಲಾಭ ಆಗಲಿ ನಿಮಗೆ ಬಹಳ ಕಡಿಮೆ ಅಂತ ಹೇಳುವಂತಹ ದಿವಸ. ಒಟ್ಟಾರೆ ದಿನ ಯೋಚನೆಯಲ್ಲಿ ಕಳೆದು ಹೋಗುತ್ತೆ ಹೊರತು ಯಾವುದೇ ರೀತಿಯ ಅನುಕೂಲಕ್ಕಾಗಲಿ ಲಾಭಕ್ಕಾಗಲಿ ಅವಕಾಶಗಳು ಬಹಳ ಬಹಳ ಕಡಿಮೆ ಅಂತ ಹೇಳಬೇಕಾದಂಥದ್ದು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ವ್ಯಾವಹಾರಿಕವಾಗಿ ಹಲವಾರು ಜನ ನಿಮಗೆ ಮೋಸ ಮಾಡಬೇಕು, ತೊಂದರೆಯನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ನಡೆಸಬಹುದು. ಆದರೆ ಗ್ರಹಗತಿ ಚೆನ್ನಾಗಿರೋದ್ರಿಂದ ಯಾರೂ ಕೂಡ ನಿಮಗೆ ಮೋಸವನ್ನು ಮಾಡಲಿಕ್ಕೆ, ವಂಚನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಆಗೋದಿಲ್ಲ. ಅವರ ಪ್ರಯತ್ನಗಳೆಲ್ಲ ವಿಫಲವಾಗ್ತಕ್ಕಂಥದ್ದು. ನಿಮ್ಮ ಆತುರದ ತೀರ್ಮಾನದಿಂದ ಮಾತ್ರ ತೊಂದರೆಯಾಗುವ ಸೂಚನೆಗಳಿದೆ. ಹಾಗಾಗಿ ಯಾವುದಕ್ಕೂ ಕೂಡ ದುಡುಕು ಸ್ವಭಾವದಿಂದ ತೀರ್ಮಾನಗಳನ್ನು ಮಾಡದಲೇ ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಒಳಿತು ಅಂತಕ್ಕಂಥದ್ದು ನಿಮ್ಮ ಭಾಗಕ್ಕಿದೆ. ನಿಮ್ಮ ಕೋಪ ಮತ್ತು ಶಿಸ್ತು ಇವೆರಡೂ ಕೂಡ ನಿಮ್ಮ ಪರವಾಗಿರುತ್ತೆ. ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತಾದರೆ ತನ್ನದೇ ಆದಂತಹ ಶಿಸ್ತಿರಬೇಕು. ಜೊತೆಗೆ ಯಾರು ನಾವು ಹೇಳಿದಂತಹ ಕೆಲಸವನ್ನು ಸಕಾಲದಲ್ಲಿ ಮಾಡೋದಿಲ್ವೋ ಆಗ ಒಂದೊಮ್ಮೆ ನಾವು ಕೋಪವನ್ನು ಮಾಡಿಕೊಂಡು ಸಿಟ್ಟಿನಿಂದ ಹೇಳಬೇಕಾದಂಥದ್ದು, ಅಧಿಕಾರದಿಂದ ಹೇಳಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಆದರೆ ಅಂತಹ ಕೋಪ ದ್ವೇಷಕ್ಕೆ ಕಾರಣ ಆಗಬಾರದು. ನಿಮ್ಮ ಅಧಿಕಾರವೋ ಸ್ಥಾನವೋ ಅದರ ಬೆಲೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಇರಬೇಕು ಅಂತ ಅರ್ಥ. ಆಹಾರಕ್ಕಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದಂತಹ ನಿಮಗೆ ತೊಂದರೆಯಾಗುತ್ತೆ. ಅಂದರೆ ಸಕಾಲದಲ್ಲಿ ಊಟ ತಿಂಡಿ ಇತ್ಯಾದಿಗಳು ಸಿಕ್ಕದಲೇ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ ಅನ್ನುವಂತಹ ಅರ್ಥ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ನಿಮ್ಮ ಯೋಚನೆಗಳು ಏನೇನಿದೆ ಅದೆಲ್ಲದಕ್ಕೂ ಕೂಡ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣದ ವ್ಯವಸ್ಥೆ ಆಗತ್ತೆ ಅನ್ನುವಂಥದ್ದು. ಭರವಸೆಯಿಂದ ನಿರೀಕ್ಷೆಯಿಂದ ಯಾವುದೇ ಕೆಲಸವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು. ಅಂದರೆ ಬೇರೆಯವರಿಗೆ ಭರವಸೆಯನ್ನು ಕೊಡ್ತಕ್ಕಂಥದ್ದು. ಈ ಕೆಲಸ ಆದ ತಕ್ಷಣ ನಾನು ನಿನಗೇನೋ ಹೇಳ್ತೀನಿ, ಏನೋ ಮಾಡ್ತೀನಿ, ಏನೋ ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ. ಜೊತೆಗೆ ಅತಿಯಾದಂತಹ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಈ ಕೆಲಸ ಆಗೇ ಬಿಡುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರೆ ಅಂತಹ ಕೆಲಸಗಳು ಹಿನ್ನಡೆಯಾಗುತ್ತೆ. ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗಬೇಕಾದಂತಹ ಕೆಲಸದ ವಿಚಾರದಲ್ಲಿ ನೀವು ಗಮನವನ್ನು ಕೊಟ್ಟರೆ ಅದು ನಿಮಗೆ ಒಳಿತನ್ನು ಮಾಡುತ್ತೆ ಎನ್ನುವಂತಹ ಅರ್ಥ. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ಈಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಬಹಳ ಆರಾಮವಾಗಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಜೊತೆಗೆ ಬೇರೆಯವರ ಕೆಲಸದಲ್ಲಿ ನೀವೊಂದಷ್ಟು ಸಹಾಯವನ್ನು ಮಾಡ್ತೀರಿ. ಬೇರೆಯವರಿಗೆ ಅನುಕೂಲವಾಗಲಿ ಅಂತಕ್ಕಂತಹ ಭಾವನೆಯಿಂದ ಸಹಾಯವನ್ನು ಮಾಡ್ತಕ್ಕಂಥದ್ದು. ನಿಜವಾದಂತಹ ಕಷ್ಟದ ಬಗ್ಗೆ ನಿಮಗೆ ಅರಿವಿರುವುದಿಲ್ಲ. ಅಂದರೆ
ಯಾವ ರೀತಿಯಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು ಅದರ ಬಗ್ಗೆ ಆಲೋಚನೆಗಳೇ ಬರುವುದಿಲ್ಲ. ಇವತ್ತಿನ ಈ ಕ್ಷಣದ ಅನುಕೂಲವನ್ನು ಮಾತ್ರ ಗಮನಿಸ್ತಕ್ಕಂತಹ ಬುದ್ಧಿ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಆ ರೀತಿಯ ಬುದ್ಧಿವಂತಿಕೆಯಿಂದಲೇ ಈ ದಿವಸವನ್ನು ಕಳೀತಕ್ಕಂಥದ್ದಾಗತ್ತೆ. ನೀವು ಉಳಿಸಿದಂತಹ ಹಣ ಆಪದ್ಧನವಾಗಿ ಈ ದಿವಸ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿಯೇ ಆಪದ್ಧನವನ್ನು ನಾವು ಇಟ್ಟುಕೊಂಡಿರಬೇಕು. ಯಾವುದೋ ಸಂದರ್ಭದಲ್ಲಿ ಯಾವುದೋ ಕಷ್ಟದಲ್ಲಿ ಬೇರೆಯವರ ಮುಂದೆ ಕೈ ಚಾಚುವ ಬದಲು ನಾವೇ ಸಂಪಾದನೆ ಮಾಡಿ ನಾವು ಕೂಡಿಟ್ಟಿದ್ದಂತಹ ಹಣ ನಮ್ಮ ಅನುಕೂಲಕ್ಕೆ ಒಳ್ಳೆಯ ಕೆಲಸಕ್ಕೆ ಬರುತ್ತೆ ಅಂತಂದರೆ ಅದಕ್ಕಿಂತ ಸಹಾಯ ಬೇರೊಂದಿಲ್ಲ ಅಂತ ಹೇಳಿ ಅರ್ಥ. ಸರಿಯಾದಂತಹ ಮಾರ್ಗದಲ್ಲಿ ನಡೆದರೆ, ಇರತಕ್ಕಂತಹ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಂಡ್ರೆ ನಿಮಗೆ ಅದು ಲಾಭವೇ ಹೊರತು ನಷ್ಟ ಅಲ್ಲ ಅಂತಕ್ಕಂಥದ್ದು. ನಿಮ್ಮ ಜ್ಞಾನದ ಜೊತೆಗೆ ತಿಳುವಳಿಕೆಯ ಜೊತೆಗೆ ನಿರಂತರವಾದಂತಹ ಪ್ರಯತ್ನ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಕೈ ಹಿಡಿದು ನಡೆಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ತಿಳುವಳಿಕೆ, ಅನುಭವ, ಹಾಗೆ ಒಳ್ಳೆಯ ಆಲೋಚನೆ ಇದೆಲ್ಲವೂ ಕೂಡ ನಿಮಗೆ ಪೂರಕವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಗೋಸೇವೆಯನ್ನು ಮಾಡಿ, ಗೋ ಪ್ರಾರ್ಥನೆಯನ್ನು ಮಾಡಿ, ಗೋವಿಗೆ ಅಕ್ಕಿ ಬೆಲ್ಲವನ್ನು ನೀಡಿ ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ವಿಷಯದಲ್ಲಿ ಅಸಮಾಧಾನ ಬೇಡ. ನಿಮ್ಮ ಪಾಲಿಗೆ ಏನು ಬಂದಿದೆಯೋ, ಏನು ಪ್ರಾಪ್ತವಾಗಿದೆಯೋ ಅದನ್ನು ಭಗವತ್ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿ, ಅದು ನಿಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಯಾವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ವೋ ಆಗ ನೀವು ಏನೇ ಸಂಪಾದನೆ ಮಾಡಿ, ಏನೇ ದುಡುಕೊಂಡು ಬಂದರೂ ಕೂಡ ಯಾವುದೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡದೇ ಇರತಕ್ಕಂಥದ್ದು. ಯಾಕೆ ಅಂತಂದರೆ ಶಾಸ್ತ್ರ ಹೇಳುತ್ತೆ, ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ. ಯಾವುದು ನಮಗೆ ತೃಪ್ತಿಯನ್ನು ಕೊಡುತ್ತೋ ಅದೇ ಶ್ರೀಮಂತಿಕೆ. ಏನೇ ಇದ್ದರೂ ಕೂಡ ನಮಗೆ ಸಮಾಧಾನ ಇಲ್ಲದಲೇ, ತೃಪ್ತಿ ಇಲ್ಲದಲೇ, ಅತೃಪ್ತ ಭಾವದಿಂದ ನಾವಿದ್ದರೆ ಅದೇ ದಾರಿದ್ರ್ಯ. ಈ ಶ್ರೀಮಂತಿಕೆ, ಬಡತನ ಅಂತಕ್ಕಂಥದ್ದು ಕೇವಲ ಮನಸ್ಸಿನ ಕಲ್ಪನೆ ಅಥವಾ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಯಾರು ನಿಜವಾದಂತಹ ಶ್ರೀಮಂತ, ಎಲ್ಲಿಯ ಬಡತನ ಅಂತ ಹೇಳಿ ಶಾಸ್ತ್ರ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ನಮಗೆ ಇರೋದರಲ್ಲಿ ನಾವು ತೃಪ್ತಿಯನ್ನು ಪಟ್ಟಾಗ ಮಾತ್ರ ಸಮಾಧಾನ ನಮಗೆ ದೊರಕುವಂಥದ್ದು. ಜೀವನ ಪೂರ್ತಿ ಬಂಧನ ಅನ್ನುವಂತಹ ಒಂದು ಅನುಭವ ನಿಮಗೆ ಬರುತ್ತೆ. ಆ ರೀತಿ ಭಾಸವಾಗತ್ತೆ. ಆ ರೀತಿ ನಾವು ಅಂದುಕೊಂಡಿದ್ದೀವಿ, ಆ ರೀತಿ ನಾವು ಆ ವ್ಯವಸ್ಥೆಗೆ ಕಟ್ಟು ಬಿದ್ದಿದ್ದೀವಿ ಅಂತ ಹೇಳಿ ಅರ್ಥ. ಬಯಸದೇ ಇರತಕ್ಕಂತಹ ಭಾಗ್ಯ ನಿಮ್ಮದಾಗತ್ತೆ. ಅದೃಷ್ಟ ಚೆನ್ನಾಗಿದ್ದಾಗ ನಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಆದರೂ ಕೂಡ ಭಗವದ ಅನುಗ್ರಹದ ಜೊತೆಗೆ ಅದೃಷ್ಟ ನಮಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ತಾಳ್ಮೆಯಿಂದ ವರ್ತಿಸಬೇಕು. ಕೋಪ ಬೇಡ. ಕೋಪದಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಯಾವುದೇ ನೋವಿರಲಿ, ಬೇಸರ ಇರಲಿ, ಅದಕ್ಕೊಂದು ಪರಿಹಾರ ಮಾರ್ಗ ಅಂತ ಇದ್ದೇ ಇರುತ್ತೆ. ಆದರೆ ತಾಳ್ಮೆಯಿಂದ ಅದನ್ನು ಹುಡುಕತಕ್ಕಂತಹ ಕೆಲಸ ಆಗಬೇಕಾಗಿರುತ್ತೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಇದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ದೃಢವಾದಂತಹ ನಂಬಿಕೆ ಇರಬೇಕು. ಮಾಡುವಂತಹ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳಿರಬೇಕು. ಆಗ ಮಾತ್ರ ಜೀವನದ ಔನ್ನತ್ಯವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.